ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ಎಲ್ರಿಗೂ ನಮಸ್ಕಾರ. ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಮ್ಮ ಅಂಗಡಿಯಲ್ಲಿ ಹಣ್ಣಾಗಿ ಮಾಗಿದ ಬಾಳೆಹಣ್ಣಿನಿಂದ ಒಂದೊಳ್ಳೆ ಗೊಬ್ಬರನ ತಯಾರು ಮಾಡ್ತಿದ್ದೀನಿ. ಇದರಲ್ಲಿ ನಮಗೆ NPK ಸಿಗುತ್ತೆ, ನೈಟ್ರೋಜನ್, ಪೊಟ್ಯಾಷ್ ಹಾಗೂ ಫಾಸ್ಫರಸ್. ಈ ಮೂರು ಅಂಶ ನಮ್ಮ ಹೊಲಕ್ಕೆ ಉತ್ತಮ ಬೆಳೆ ನೀಡಲು ಒಂದೊಳ್ಳೆ ಪೋಷಕಾಂಶ ಆಗಿದೆ. ಯಾವ ರೀತಿ ಇದನ್ನ ತಯಾರು ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಒಂದು ಪ್ಲಾಸ್ಟಿಕ್ ಡಬ್ಬಿ ತೆಗೆದುಕೊಂಡು ಇದರಲ್ಲಿ ಬಾಳೆಹಣ್ಣೆಲ್ಲ ಒಂದೊಂದಾಗಿ ಹಾಕ್ಕೊಂಡು ಬಾಳೆಹಣ್ಣನ್ನು ಮಾಗಿದ್ರೂ ಪರವಾಗಿಲ್ಲ ಮತ್ತು ಹಣ್ಣಾಗಿದ್ರೂ ಪರವಾಗಿಲ್ಲ, ಇದನ್ನ ಒಂದು ಡಬ್ಬಿಯಲ್ಲಿ ಹಾಕ್ಕೋಬೇಕು. ಇದರಿಂದ ನಮ್ಮ ಹೊಲಕ್ಕೆ ಸಾವಯವವಾಗಿ NPK ಸಿಕ್ಕಂಗಾಗುತ್ತೆ ನೈಸರ್ಗಿಕವಾಗಿ. ಬಾಳೆಹಣ್ಣನ್ನು ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡಿದ್ದೀವಿ. ನಂತರ ಇದರಿಂದ ನಮಗೆ ಬಾಳೆಹಣ್ಣಿನಿಂದ NPK ಸಿಗುತ್ತೆ. ಸೊ ಇದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ನಾವು ಸಾವಯವ ಬೆಲ್ಲನ ಹಾಕಬೇಕಾಗುತ್ತೆ. ಸೊ ಇದನ್ನ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕ್ಕೋಬೇಕು. ಈ ರೀತಿ ನಾವು ನೈಸರ್ಗಿಕ ವಿಧಾನದಿಂದನೇ ನಮ್ಮ ಹೊಲಕ್ಕೆ ನಾವೇ ಗೊಬ್ಬರ ತಯಾರು ಮಾಡ್ಕೋಬೋದು. ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಒಂದು ಉತ್ತಮವಾದ ಸಾವಯವ ಮತ್ತು ನೈಸರ್ಗಿಕ ಪದ್ಧತಿಯಲ್ಲಿನೇ ನಮ್ಮ ಹೊಲಕ್ಕೆ ಗೊಬ್ಬರ ಸಿಗುತ್ತೆ. ಸೊ ಈ ಥರ ನಾವು ಯಾವುದೇ ರೀತಿ ರಾಸಾಯನಿಕಕ್ಕೆ ಅಡಿಕ್ಟ್ ಆಗ್ದಂಗೆ ನೈಸರ್ಗಿಕವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿನೇ ಆಗುವಂಥ ಈ ಥರ ಗೊಬ್ಬರಗಳನ್ನು ನಾವು ಹಾಕ್ಕೊಳ್ಳೋದ್ರಿಂದ ನಮ್ಮ ಹೊಲಗಳಲ್ಲಿ ಉತ್ತಮವಾದ ಬೆಳೆ ಕಾಣುತ್ತೆ ಮತ್ತು ಮಣ್ಣು ಸಹ ಚೆನ್ನಾಗಿರುತ್ತೆ, ಒಳ್ಳೆ ಫಲವತ್ತಾಗಿ ಇರುತ್ತದೆ ಮಣ್ಣು. ಚೆನ್ನಾಗಿ ಪುಡಿ ಮಾಡ್ಕೋಬೇಕಿದ್ನ. ಚೆನ್ನಾಗಿ ಪುಡಿ ಮಾಡಿದ್ಮೇಲೆ ಈ ಡಬ್ಬಿಯಲ್ಲಿ ಹಾಕೋಬೇಕು. ಮತ್ತು ಈ ಥರ ಪ್ಲಾಸ್ಟಿಕ್ ಕವರ್ನ ನಾವು ಯಾವತ್ತೂ ಹೊಲಗಳಲ್ಲಿ ಹಾಕೋಬಾರ್ದು. ಇದನ್ನ ಸ್ವಲ್ಪ ದೂರವಾಗಿ ಹಾಕ್ಕೊಳ್ಬೇಕು. ಬಾಳೆಹಣ್ಣು ಮತ್ತು ಬೆಲ್ಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಬಾಳೆಹಣ್ಣಿನಲ್ಲಿ ಇರೋ ಮತ್ತು ಸೂಕ್ಷ್ಮಾಣು ಜೀವಿಗಳಿಗೆ ಒಂದೊಳ್ಳೆ ಬೆಲ್ಲ ಆಹಾರವಾಗುತ್ತೆ.
ಅದರಿಂದ ಇನ್ನೂ ಹೆಚ್ಚು ಹೆಚ್ಚು ಸೂಕ್ಷ್ಮಾಣುಜೀವಿಗಳು ಬೆಳೆದು ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ. ಈ ರೀತಿ ಚೆನ್ನಾಗಿ ಎರಡನ್ನು ಕಲಿಸ್ಕೋಬೇಕು. ಚೆನ್ನಾಗಿ ಮಿಶ್ರಣವಾದ ಬಾಳೆಹಣ್ಣು ಮತ್ತು ಬೆಲ್ಲನ ಸ್ವಲ್ಪ ಲೂಸಾಗಿ ಟೈಟ್ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಿದ ಮೇಲೆ ಈ ಡಬ್ಬಿನ 20 ದಿನ ಬಿಟ್ಟರೆ ನಮ್ಮ ಹೊಲಕ್ಕೆ ಒಂದು ಒಳ್ಳೆ ಸಾವಯವ ನೈಸರ್ಗಿಕ ಗೊಬ್ಬರ ರೆಡಿ ಆಗುತ್ತೆ. ಸೊ ಇದರಿಂದ ನಮ್ಮ ಹೊಲದಲ್ಲಿ ಉತ್ತಮವಾದ ಬೆಳೆನ ನಾವು ಕಾಣ್ಕೋಬೋದು, ಯಾವುದೇ ಖರ್ಚಿಲ್ಲದೆ. ಈ ರೀತಿ ನಾವು ಸಾವಯವ ನೈಸರ್ಗಿಕ ಪದ್ಧತಿಯನ್ನು ನಮ್ಮ ಹೊಲಗಳಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಬೆಳೆಗಳಿಗೆ ಯಾವುದೇ ರೀತಿ ಸೋಂಕು ಗಿಂಕು ಉಂಟಾಗೋದಿಲ್ಲ, ಹಾಗೂ ನಮ್ಮ ಭೂಮಿ ಕೂಡ ಫಲವತ್ತಾಗಿ ಇರುತ್ತದೆ. ಈ ರೀತಿ ನಾವು ಹಲವಾರು ವಿಧಗಳಿದ್ದಾವೆ. ಸೊ ಅದನ್ನ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂದಿನ ವೀಡಿಯೋಗಳಲ್ಲಿ.